ನಮಸ್ಕಾರ ವಿದ್ಯಾರ್ಥಿಗಳೇ. ಬಹಳಷ್ಟು ಜನರಲ್ಲಿ ಒಂದು ಡೌಟ್ ಇದೆ, ಏನಪ್ಪಾ ಅಂತ ಹೇಳಿದ್ರೆ UPSC ಪರೀಕ್ಷೆನ ನಾವು ಕನ್ನಡದಲ್ಲೂ ಬರೆದು ಪಾಸ್ ಆಗ್ಬೋದಾ ಅಂತ ಹೇಳಿ ಒಂದು ಪ್ರಶ್ನೆ ಮಾರ್ಕ್ ಇದೆ ಇಲ್ಲಿ. ಸೊ ಈ ಪ್ರಶ್ನೆಗೆ ತುಂಬ ಸಿಂಪಲ್ ಉತ್ತರ ಅಂತ ಹೇಳಿದ್ರೆ ಹೌದು, ನೀವು ಕನ್ನಡದಲ್ಲೂ ಬರೆದು ಪಾಸ್ ಆಗ್ಬೋದು ಅಂತಕ್ಕಂಥದ್ದು. ಆದರೆ ಈ ಹೇಳಿರ್ತಕ್ಕಂಥ ಉತ್ತರ ಅಷ್ಟು ಸಿಂಪಲ್ ಆಗಿಲ್ಲ, ಪ್ರಿಪ್ರೇಷನ್ ಅಷ್ಟು ಸಿಂಪಲ್ ಆಗಿಲ್ಲ. ಸೊ ಯಾಕೆ ಅಂತ ನಾನು ಹೇಳ್ತೀನಿ, ಅಥವಾ ಬುಕ್ಸ್ಗಳಾಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು, ಸೊ ಇವು ನಿಮಗೆ ಆದಷ್ಟು ಬೇಗ ನಿಮಗೆ ಸಿಗೋದಿಲ್ಲ ನೋಟ್ಸ್ಗಳು. ಸೊ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲ ಇನ್ಸ್ಟಿಟ್ಯೂಷನ್ನರು ಇಂಗ್ಲೀಷಲ್ಲೇ ಮಾಡ್ತಾರೆ. ಸೊ ಕನ್ನಡದಲ್ಲಿ ಬರೆಯೋರ ಸಂಖ್ಯೆ ಬಹಳ ಕಡಿಮೆ ಇರೋದ್ರಿಂದ ಬಹಳಷ್ಟು ಇನ್ಸ್ಟಿಟ್ಯೂಷನ್ಗಳು ಕನ್ನಡದಲ್ಲಿ ಮೆಟೀರಿಯಲ್ಸ್ನ ತಯಾರಿ ಮಾಡೋದಿಲ್ಲ. ಇದು ಮೊದಲನೇದು. ಎರಡನೇದಾಗಿ ನಮ್ಮಲ್ಲಿರ್ತಕ್ಕಂಥ ಬುಕ್ಸ್ ಏನಿದಾವೆ, NCERT ಬುಕ್ಸ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಬುಕ್ಸು, ಇವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಇರ್ತಕ್ಕಂಥದ್ದು. ಸೊ ನೀವು ಅದನ್ನು ಇಂಗ್ಲೀಷಲ್ಲಿ ಓದಿ ಮತ್ತೆ ನೀವೇ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೋಬೇಕಾಗತ್ತೆ. ಇದು ಎರಡನೇದ್ದು. ಸೊ ಮೂರನೇದು ಏನಪ್ಪ ಅಂತ ಹೇಳಿದ್ರೆ ಪ್ರಿಲಿಮ್ಸ್ ಎಕ್ಸಾಮ್, UPSC ಸಿವಿಲ್ ಸರ್ವಿಸ್ನ ಪ್ರಿಲಿಮ್ಸ್ ಪರೀಕ್ಷೆ ಏನಿರುತ್ತೆ ಅಲ್ಲಿ ಕಂಪ್ಲೀಟ್ ಇಂಗ್ಲೀಷಲ್ಲೇ ಇರುತ್ತೆ. ಸೊ ಅಲ್ಲಿ ಕನ್ನಡದಲ್ಲಿ ಇರೋದಿಲ್ಲ. ಸೊ ನಿಮಗೆ ಇಂಗ್ಲೀಷ್ ನಾಲೆಡ್ಜು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಗ್ಲೀಷ್ನ ಅರ್ಥ ಮಾಡ್ಕೊಳ್ಳೋಷ್ಟು ನಿಮಗೆ ಬರಲೇಬೇಕಾಗುತ್ತೆ. ಸೊ ಅದಕ್ಕೆ ಇಂಗ್ಲೀಷ್ ನಾಲೆಡ್ಜು ಕೂಡ ಇಂಪಾರ್ಟೆಂಟು. ಸೊ ಕನ್ನಡದಲ್ಲಿ ಬರಿಬೇಕಂತಿರೋರು ನಿಮಗೆ ಇಂಗ್ಲೀಷ್ ನಾಲೆಡ್ಜು ಬೇಕು, ಪ್ಲಸ್ ಕನ್ನಡನೂ ಬೇಕಾಗುತ್ತೆ. ಆ್ಯಂಡ್ ಮೂರನೇದಾಗಿ ಸೊ ಮೇನ್ಸ್ ಪರೀಕ್ಷೆ ಇರುತ್ತೆ UPSC, ಅಲ್ಲಿ ನೀವು ಕನ್ನಡದಲ್ಲಿ ಬರಿಬೋದು, ಆದರೆ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಇಂಗ್ಲೀಷಲ್ಲೇ ಇರುತ್ತೆ. ನೀವೇ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನೀವು ಕನ್ನಡದಲ್ಲಿ ಬರಿಬೇಕಾಗುತ್ತೆ. ಸೊ ಇದಿಷ್ಟು ಒಂದಿಷ್ಟು ಚಾಲೆಂಜಸ್ಗಳಿದ್ದಾವೆ. ಸೊ ಅನುಕೂಲಗಳನ್ನು ನೋಡೋದಾದರೆ ಅನುಕೂಲಗಳಲ್ಲಿ ಸೊ ಒಂದು, ನಾವು ಮಾತೃಭಾಷೆಯಲ್ಲೇ ನಾವು ಪರೀಕ್ಷೆಯನ್ನು ಬರಿಬೋದು. ಸೊ ನೀವು ಯಾವ ಮೀಡಿಯಮಲ್ಲಿ ಓದ್ತೀರಾ ಅದೇ ಮೀಡಿಯಮಲ್ಲೇ ನೀವು ಈ ಕನ್ನಡ ಪರೀಕ್ಷೆನ ಬರಿಬೋದು ನೀವು. ಓಕೆ. ಸೊ ಅದಾದಮೇಲೆ ನೀವು ಮೇನ್ಸ್ ಪರೀಕ್ಷೆಯಲ್ಲಿ ಸೊ ನೀವು ನಿಮ್ಮ ವಿಚಾರಗಳೇನಿದ್ದಾವೆ ಸೊ ಅದನ್ನು ಅಭಿವ್ಯಕ್ತಪಡಿಸ್ಬೋದು ನಿಮ್ಮ ಪೇಪರಲ್ಲಿ. ನೀವು ಫ್ರೀಯಾಗಿ ನಮ್ಮ ಮಾತೃಭಾಷೆಯಲ್ಲಿ ಸೊ ಅದನ್ನು ನೀವು ಏನು ಮಾಡ್ಬೋದು, ಬರಿಬೋದು. ಓಕೆ. ಅದನ್ನು ನೀವು ಎಕ್ಸಾಮಿನರ್ಗೆ ಕನ್ವೆ ಮಾಡ್ಬೋದು. ಸೊ ಇವಿಷ್ಟು ಒಂದಿಷ್ಟು ಅನುಕೂಲಗಳು ಸಹಿತ ಇದ್ದಾವೆ. ಸೊ ಹಾಗೆ UPSCಯ ಇಂಟರ್ವ್ಯೂಗೆ ಹೋದರೆ, ಸಂದರ್ಶನಕ್ಕೆ ಹೋದರೆ ಅಲ್ಲೂ ಸಹಿತ ನೀವು ಕನ್ನಡದಲ್ಲೇ ಸಂದರ್ಶನವನ್ನು ಕೊಡ್ಬೋದು. ಓಕೆ. ಸೊ ಇದಿಷ್ಟು ಒಂದಿಷ್ಟು ಅನುಕೂಲ ಮತ್ತು ಅನಾನುಕೂಲ. ಸೊ ಈಗ ನನ್ನ ಒಂದು ಅಭಿಪ್ರಾಯವನ್ನು ಹೇಳ್ತೇನೆ. ಸೊ ನೀವು ಕನ್ನಡದಲ್ಲಿಯೇ ಬರೀಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಬರೀರಿ. ಸೊ ನಿಮ್ಮನ್ನು ನಾನು ಡಿಸ್ಕರೇಜ್ ಮಾಡ್ತಾ ಇಲ್ಲ. ಸೊ ಆದರೆ ಒಂದಿಷ್ಟು ಚಾಲೆಂಜಸ್ಗಳನ್ನು, ಅಡೆತಡೆಗಳನ್ನು ಸಹಿತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಈ ಅಡೆತಡೆಗಳನ್ನು ಎದುರಿಸ್ತೀನಿ ಅನ್ನೋಂಗಿದ್ರೆ ನೀವು ಕನ್ನಡದಲ್ಲೇ ಬರೀರಿ. ಆಮೇಲೆ ಇನ್ನೊಂದು ಮೂಢನಂಬಿಕೆಗಳನ್ನ ಇಟ್ಕೋಬೇಡಿ. ಕನ್ನಡದಲ್ಲಿ ಬರೆದ್ರೆ ಸೊ ಅಲ್ಲಿ ಯಾರಾದರೂ ಕರ್ನಾಟಕದವರೇ ಪೇಪರ್ಗಳನ್ನು ಇವ್ಯಾಲ್ಯೂಯೇಷನ್ ಮಾಡ್ತಾರೆ, ನಮಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಮೂಢನಂಬಿಕೆ. ಸೊ ಇಲ್ಲಿವರೆಗೂ ನೀವು ರಿಸಲ್ಟ್ಸ್ ಬಂದಾಗ ನೋಡಿದರೆ ಅಲ್ಲಿಯೂ ಸಹಿತ ಕನ್ನಡದಲ್ಲಿ ಆಗಿರ್ತಕ್ಕಂಥ ಸಂಖ್ಯೆನೇ ಕಡಿಮೆ ಇದೆ. ಹಾಗಂತ ನಾನು ನಿಮ್ಮನ್ನ ಡಿಸ್ಕರೇಜ್ ಮಾಡ್ತೇನೆ. ನೀವು ಯಾವುದೇ ಭಾಷೆಯಲ್ಲಾಗಲಿ ಬರಿಬೋದು, ನೀವು ಯಾವುದೇ ಭಾಷೆಯಾಗಲಿ ನೀವು ಚೆನ್ನಾಗಿ ಬರೆದ್ರೆ ನಿಮಗೆ ಅಂಕಗಳು ಸಿಗುತ್ತವೆ. ಬಟ್ ನಾನು ಹೇಳ್ತಾ ಇರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಕನ್ನಡದಲ್ಲಿ ಬರೆದ್ರೇ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡುತ್ತೆ ಅಂತಕ್ಕಂಥ ಒಂದು ಮೂಢನಂಬಿಕೆ ಇದೆಯಲ್ಲ, ಅದರಿಂದ ಹೊರಗೆ ಬನ್ನಿ. ಸೊ ಇದರಿಂದ ಹೊರಗೆ ಬಂದು ಒಂದ್ಸರಿ ಯೋಚನೆ ಮಾಡಿ ನಿಮಗೇನು ಅನಿಸುತ್ತೋ ಅದ್ರ ಬಗ್ಗೆ ನೀವು ಅದನ್ನು ನೀವೇ ನಿರ್ಧಾರ ತಗೋಬೇಕು. ಓಕೆ. ಎಲ್ರಿಗೂ